ಹಾಯ್ ಹಲೋ ಗೈಸ್, ನಾನು ಮೋಹನ್. ವೆಲ್ಕಮ್ ಟು ಸ್ಟಾಕ್ ಪಲ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸ್ಟಾಕ್ ಮಾರ್ಕೆಟ್ದು ಪೊಟೆನ್ಷಿಯಲ್ ಏನಿದೆ, ಈ ಸ್ಟಾಕ್ ಮಾರ್ಕೆಟ್ ನಾವೇನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದ್ರದ್ದು ಬೆನಿಫಿಟ್ಸ್ ಏನೇನಿದೆ ಅದ್ರ ಬಗ್ಗೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಗೆಟ್ ಇನ್. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ್ಯಾವ ಟಾಪಿಕ್ ಬಗ್ಗೆ ಕವರ್ ಮಾಡ್ತಿದ್ದೀವಿ ಅಂತ ನೋಡೋದಾದರೆ, ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್. ನಮಗಿಲ್ಲಿ ಯಾವ್ಯಾವ ಇನ್ಸ್ಟ್ರೂಮೆಂಟಲ್ಗಳಿದೆ, ಯಾವ್ಯಾವ ಸೆಗ್ಮೆಂಟ್ಗಳಿದೆ, ಯಾವ ಇನ್ಸ್ಟ್ರೂಮೆಂಟಲ್ಲು ಎಷ್ಟು ರಿಟರ್ನ್ಸ್ನ ಕೊಡುತ್ತೆ, ರಿಸ್ಕ್ ಎಷ್ಟಿದೆ ಅದರದ್ದು ಅಂತ ಕಂಪ್ಯಾರಿಸನ್ ಮಾಡೋಣ. ಅದರಲ್ಲೂ ನಮಗೆ ಈ ಸ್ಟಾಕ್ ಮಾರ್ಕೆಟು ಏನು ಪವರ್ಫುಲ್ಲು, ಇದಕ್ಕೆ ಏನಕ್ಕೆ ಮೇಯ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಅದೇ ರೀತಿ ಈ ನಿಫ್ಟಿ 50 ಲಾಸ್ಟ್ 20 ಇಯರ್ಸಿಂದ ಏನು ಪರ್ಫಾರ್ಮೆನ್ಸ್ ಮಾಡಿದೆ, ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟು ವೇರ್ ವಿ ಕ್ಯಾನ್ ಇನ್ವೆಸ್ಟ್. ಇಲ್ಲಿ ನಾವು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ನಮಗೆ ಯಾವ್ಯಾವ ಸೆಗ್ಮೆಂಟ್ಗಳಿದೆ, ಯಾವ್ಯಾವ ಇನ್ಸ್ಟ್ರೂಮೆಂಟ್ಗಳಿದೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅಂತ ನೋಡೋದಾದರೆ, ಅಂದರೆ ಬೇಸಿಕಲಿ ನಾವೆಲ್ಲಿ ಹಣ ಇಟ್ಟಿರ್ತೀವಿ ಅಲ್ಲಿ ನಮ್ಮ ಹಣಕ್ಕೆ ಬಡ್ಡಿ ಯಾವ್ಯಾವ ಸೆಗ್ಮೆಂಟ್ಗಳು ಎಷ್ಟೆಷ್ಟು ಕೊಡುತ್ತೆ ಅಂತ ನೋಡೋದಾದರೆ, ಸೇವಿಂಗ್ಸ್ ಅಕೌಂಟು, ಫಿಕ್ಸೆಡ್ ಡೆಪಾಸಿಟು, ರೆಕರಿಂಗ್ ಡೆಪಾಸಿಟು ಅಂದರೆ ಸೇವಿಂಗ್ಸ್ ಅಕೌಂಟ್ ಥರನೇ ನಮಗೆ ಇಲ್ಲಿ ಆರ್ ಡಿ ಆಪ್ಷನ್ ಸಿಗುತ್ತೆ. ಅದೇ ರೀತಿ EPF, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್, ಅದೇ ರೀತಿ ರಿಯಲ್ ಎಸ್ಟೇಟ್ ಇದೆ, ಸ್ಟಾಕ್ ಮಾರ್ಕೆಟ್ ಇದೆ, ಗೋಲ್ಡು, ಸಿಲ್ವರು ಆ್ಯಂಡ್ ಇದು ಗೌರ್ಮೆಂಟ್ದು ಬಾಂಡ್ಸು. ಸೊ ಇಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇಷ್ಟು ಆಪರ್ಚುನಿಟೀಸ್ ಇದೆ. ಅಂದರೆ ಬೇಸಿಕಲಿ ನಮ್ಮ ದುಡ್ಡಿಗೆ ಯಾವ ಸೆಗ್ಮೆಂಟ್ಗಳು ಬಡ್ಡಿನ ಜಾಸ್ತಿ ಕೊಡುತ್ತೆ, ಎಷ್ಟು ರಿಟರ್ನ್ಸ್ ಕೊಡುತ್ತೆ, ಅದೇ ರೀತಿ ರಿಸ್ಕ್ ಎಷ್ಟಿದೆ ಅಂತ. ಇಲ್ಲಿ ಸೇವಿಂಗ್ಸ್ ಅಕೌಂಟ್ ನೋಡಿದ್ರೆ ತುಂಬ ಲೋ ರಿಸ್ಕ್ ಇದೆ. ಇಲ್ಲಿ ನಮ್ಮ ಅಮೌಂಟು ಸೇಫ್ ಆಗಿರುತ್ತೆ ಅಕೌಂಟಲ್ಲಿ. ಅದೇ ರೀತಿ ಬ್ಯಾಂಕ್ ನಮಗೆ 2.5 to ಆಲ್ಮೋಸ್ಟ್ 4% ವರೆಗೂ ಇಂಟ್ರೆಸ್ಟ್ ಸಿಗುತ್ತೆ. ಲಿಕ್ವಿಡಿಟಿ ಹೈ, ಅಂದರೆ ಲಿಕ್ವಿಡಿಟಿ ಅಂದರೆ ಯೂಶಲಿ ಜನಗಳು ಎಷ್ಟಿರ್ತಾರೆ ಅಂತ. ನಮ್ಗೆ ಇಲ್ಲಿ ಸೇವಿಂಗ್ಸ್ ಅಕೌಂಟಲ್ಲಿ ಇವಾಗ SBI ಅಂತ ಎಕ್ಸಾಂಪಲ್ ತೊಗೊಂಡ್ರೆ ಇದರಲ್ಲಿ ತುಂಬ ಜನ ಅಕೌಂಟ್ನ ಮಾಡಿಸಿರ್ತಾರೆ. ನೆಕ್ಸ್ಟು ಫಿಕ್ಸ್ಡ್ ಡೆಪಾಸಿಟ್, ಅಗೇನ್ ರಿಸ್ಕ್ ಕ್ಯಾಟಗರಿ ಲೋ, ರಿಟರ್ನ್ಸ್ ಅಂತ ನೋಡಿದ್ರೆ 6 to 7%, ಸೀನಿಯರ್ ಸಿಟಿಸನ್ಸ್ ಇರೋ ಒಂದು 8%, ಈ ರೀತಿ ಆಗ್ಬೋದು. ಲಿಕ್ವಿಡಿಟಿ ಮೀಡಿಯಮ್, ಇಲ್ಲಿ FD ಮಾಡಿಸೋರು ಮೀಡಿಯಮ್ ಆಗಿದ್ದಾರೆ, ಅಂದರೆ ಯೂಶಲಿ ಸೀನಿಯರ್ ಸಿಟಿಸನ್ಸ್ ಮಾಡಿಸ್ತಾರೆ FDನ. ಯೂತ್ಸು ಅಥವಾ ನಾರ್ಮಲ್ ಪೀಪಲ್ಸು ಈ 20 to 40, 50 ಏಜ್ ಏನಿದೆ ಅವರೆಲ್ಲ ಮ್ಯೂಚುವಲ್ ಫಂಡ್ಸು, ಮಾರ್ಕೆಟು, ಗೋಲ್ಡು ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. FD ಮಾಡೋರು ತುಂಬ ಕಡಿಮೆ. ಸೊ ಅದೇ ರೀತಿ RD, ಇದ್ರದ್ದು ರಿಸ್ಕ್ ಲೋ ಇರುತ್ತೆ. ಸೇಮ್ ಇದೂ 5 to 6% ನಮಗೆ ಇರುತ್ತೆ. RD ಬಗ್ಗೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ RD ಬಗ್ಗೆ ಯಾರು ತಿಳ್ಕೊಂಡಿರ್ತಾರೆ ಅವರು ಅದರಲ್ಲಿ ಡೆಪಾಸಿಟ್ ಮಾಡಿರ್ತಾರೆ. ಇದರಲ್ಲಿ ನಾವು ಯಾವಾಗ ಬೇಕಾದ್ರೂ ಎತ್ಕೊಳ್ಬೋದು. ಫಿಕ್ಸ್ಡ್ ಡೆಪಾಸಿಟ್ ಆದರೆ ನಮಗೆ ಇಲ್ಲಿ 1 year 2 year ಅಂತ ಫಿಕ್ಸ್ ಮಾಡಬೇಕಾಗತ್ತೆ. ಅಲ್ಲಿವರೆಗೂ ನಮ್ಮ ಅಮೌಂಟ್ನ ನಾವು ಎತ್ಕೊಳ್ಳೋಕ್ಕಾಗಲ್ಲ. ಬಟ್ ರೆಕರಿಂಗ್ ಡೆಪಾಸಿಟಲ್ಲಿ ಎತ್ಕೊಳ್ಳೋ ಆಪ್ಷನ್ ಇರುತ್ತೆ. ಇಲ್ಲೂ ಲಿಕ್ವಿಡಿಟಿ ಕಡಿಮೆ. ಅದೇ ರೀತಿ EPF, ಇಲ್ಲಿ ನಾವು ಒಂದು ಕಂಪ್ನಿಗೆ ವರ್ಕ್ ಮಾಡ್ತಾ ಇರುವಾಗ ಸ್ಯಾಲ್ರಿ ಜೊತೆ ಏನು PF ಅಂತ ಬರುತ್ತೆ. ನಾವು ಲಾಂಗ್ ಟರ್ಮಲ್ಲಿ ಇಟ್ಟಾಗ ಗೌರ್ಮೆಂಟ್ ಕಡೆಯಿಂದ ಒಂದು 8% ಬಡ್ಡಿ ಸೇರಿಸಿ ಕೊಡ್ತಾರೆ. ಇದ್ರದ್ದು ರಿಸ್ಕ್ ಅಂತ ನೋಡಿದಾಗ ಲೋ. ನೆಕ್ಸ್ಟು ರಿಯಲ್ ಎಸ್ಟೇಟ್ ನೋಡೋದಾದರೆ ರಿಟರ್ನ್ಸು 8 to 10% ಪರ್ ಆ್ಯನಮ್, 8 to 10% ರಿಟರ್ನ್ಸ್ ಸಿಗುತ್ತೆ. ರಿಸ್ಕು ಮೀಡಿಯಮ್ ಇದೆ. ಲಿಕ್ವಿಡಿಟಿ ಲೋ ಇದೆ. ಇಲ್ಲಿ ನಾನು ಯಾವುದಾದ್ರೂ ಒಂದು ಲ್ಯಾಂಡ್ನ ಬೈ ಮಾಡ್ತೀನಿ ಅಂದರೆ, ಲಿಕ್ವಿಡಿಟಿ ಅಂದರೆ ಬೇಸಿಕಲಿ ಜನರು ಆ ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ರಿಯಲ್ ಎಸ್ಟೇಟಲ್ಲಿ ನಮಗೆ ಇವಾಗ ನನ್ನ ಹತ್ರ ಯಾವುದೋ ಒಂದು ಸೈಟ್ ಇದೆ ಅಂದರೆ, 30-40 ಸೈಟ್ ಇದೆ ಅಂದರೆ, ನಾನು ಇವಾಗ ನಾಳೆ ಸೆಲ್ ಮಾಡಬೇಕು ಅಂದರೆ ಬೈಯರ್ ನನಗೆ ಸಿಗೋದು ತುಂಬ ಕಷ್ಟ ಇದೆ. ಎಕ್ಸಾಂಪಲ್ಸ್ ನೋಡೋದಾದರೆ, ನಾನಿಲ್ಲಿ ನೆಟ್ವರ್ಕ್ನ ಬಿಲ್ಡ್ ಮಾಡಬೇಕು, ಇಲ್ಲಾಂದರೆ ಬ್ರೋಕರ್ನ ಹೆಲ್ಪ್ ತೊಗೋಬೇಕಾಗುತ್ತೆ. ಅವ್ರಿಗೆ ಹೇಳಿ ಅವರು ಒಂದಷ್ಟು ಕಮಿಷನ್ಗಳನ್ನ ತೊಗೊಂಡು ಅವರು ಸೆಲ್ಲರ್ಸ್ನ ಹುಡುಕಿ, ಅದಾದಮೇಲೆ ಬೈಯರು ಸೆಲ್ಲರು ಪ್ರೈಸ್ ಮ್ಯಾಚ್ ಆದಮೇಲೆ ಡೀಲ್ ಆಗುತ್ತೆ. ಸೊ ಇಲ್ಲಿ ಬೇಸಿಕಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ಹತ್ರ ಯಾವುದೇ ಒಂದು ಪ್ರಾಪರ್ಟಿ ಇದ್ದರೆ ಅದನ್ನ ಬೈ ಮಾಡ್ತೀವಿ ಅಂದರೆ ಸೆಲ್ಲರ್ಸ್ ಇಮಿಡಿಯೇಟ್ ಸಿಗಲ್ಲ. ಒಂದು ಬ್ರೋಕರು ಅಥವಾ ಆ್ಯಡ್ಸು ಈ ರೀತಿ ವೆಯ್ಟ್ ಮಾಡಿ ಸೆಲ್ ಮಾಡಬೇಕಾಗುತ್ತೆ. ಅದೇ ರೀತಿ ನಾನು ಸೆಲ್ ಮಾಡಬೇಕು ಅಂದ್ರೂ ಬೈಯರು ಇಮಿಡಿಯೇಟ್ ಸಿಗಲ್ಲ. ಸೊ ಬೈಯರ್ಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಲಿಕ್ವಿಡಿಟಿ ಕಡಿಮೆ ಇರುತ್ತೆ. ರಿಯಲ್ ಎಸ್ಟೇಟ್ದು ಬಿಗ್ಗೆಸ್ಟ್ ಮೈನಸ್ ಪಾಯಿಂಟು ಒಂದು ಲಿಕ್ವಿಡಿಟಿ ಕಡಿಮೆ ಇರೋದು, ಇನ್ನೊಂದು ಈ ಖಾತಾಗಳ ಪ್ರಾಬ್ಲಮು. ಅದ್ರ ಜೊತೆ ಬಿಗ್ಗೆಸ್ಟ್ ಮೈನಸ್ ಪಾಯಿಂಟ್ಗಳೇನೆಂದರೆ ಈ ಡಾಕ್ಯುಮೆಂಟೇಷನ್ಗಳು. ಒಂದು ಚೂರು ಸರಿಯಾಗಿ ಚೆಕ್ ಮಾಡಲಿಲ್ಲ, ಯಾವುದೋ ಒಂದು ಡಾಕ್ಯುಮೆಂಟೇಷನ್ ಮಿಸ್ ಆಯಿತು ಅಂದರೆ ಆ ಪ್ರಾಪರ್ಟಿ ಬೈ ಮಾಡಲಿಕ್ಕಾಗಲಿ ಸೆಲ್ ಮಾಡಲಿಕ್ಕಾಗಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದೇ ರೀತಿ ಈ ಎಂಟ್ರಿ ಕಾಸ್ಟ್ ಅಂತ ನೋಡೋದ್ರೂ ತುಂಬ ಇದೆ. ನಮಗೆ ಇವಾಗ 50,000 1 lakh ಎಲ್ಲ ಇಟ್ಕೊಂಡು ಒಂದು ಸೈಟ್ ಬೈ ಮಾಡ್ತೀವಿ ಅಂದರೆ ಅಥವಾ ಒಂದು ಮನೆ ತೊಗೋತೀವಿ ಅಂದರೆ ಆಗಲ್ಲ, ರೇಟು ಜಾಸ್ತಿ ಇರುತ್ತೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟು ರಿಸ್ಕ್ ಅಂತ ನೋಡಿದಾಗ ಹೈ ಇರುತ್ತೆ. ಅಂದರೆ ಮಾರ್ಕೆಟ್ ವಾಲಟೈಲ್ ಜಾಸ್ತಿ ಇರುತ್ತೆ. ಯಾವುದೋ ಒಂದು ನ್ಯೂಸು, ಒಂದು ಬ್ಯಾಡ್ ನ್ಯೂಸು, ಒಂದು ವಾರು, ಈ ಥರದ್ದು ವಿಷಯಗಳು ಆ ಪೀರಿಯಡಲ್ಲಿ ಅಷ್ಟೇ ಮಾರ್ಕೆಟ್ದು ಒಂದಷ್ಟು ಸ್ಟಾಕ್ಸ್ಗಳು ಡೌನ್ ಆಗ್ಬೋದು. ಬಟ್ ಲಾಂಗ್ ಟರ್ಮಲ್ಲಿ ಯಾವಾಗಿದ್ರೂ ರಿಟರ್ನ್ಸ್ ಚೆನ್ನಾಗೇ ಇರುತ್ತೆ. ಲಾಸ್ಟ್ 20 years CAGR ಅಂತ ತಗೊಂಡಾಗ ನಮಗೆ 10 to 12% ಸ್ಟಾಕ್ ಮಾರ್ಕೆಟು ಕೊಡ್ತಾ ಬಂದಿದೆ. ಇದ್ರದ್ದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದರೆ ಲಿಕ್ವಿಡಿಟಿ ತುಂಬ ಹೈ ಇದೆ. ಅಂದರೆ ಇವಾಗ ನನ್ನ ಹತ್ರ ಯಾವುದೋ ಒಂದು ಎಕ್ಸಾಂಪಲ್ಸು ಟಾಟಾ ಸ್ಟೀಲ್ ಅಂತ ಯಾವುದೋ ಒಂದು ಸ್ಟಾಕ್ ಇದೆ ಅಂತ ಅಂದ್ಕೊಂಡ್ರೆ, ಇವಾಗ ನನ್ನ ಹತ್ರ 100 shares ಇದೆ ಅಂತ ಇದನ್ನು ನಾನು ಸೇಲ್ ಮಾಡಬೇಕಂದ್ರೆ ಜಸ್ಟ್ ಇಮಿಡಿಯೇಟ್ 100 shares
ಮಾರ್ಕೆಟ್ ಪ್ರೈಸಲ್ಲಿ ಸೆಲ್ ಅಂತ ಹೊಡೆದ್ರೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಸ್ಟಾಕು ಸೆಲ್ ಆಗುತ್ತೆ. ಆ ಅಮೌಂಟಲ್ಲಿ ನಾನು ಬೇರೆ ಸ್ಟಾಕ್ಗಳನ್ನ ಬೈ ಮಾಡ್ಬೋದು ಅಥವಾ ಆ ಅಮೌಂಟ್ನ ನಾನು ವಿಡ್ರಾ ಬೇಕಾದ್ರೂ ಮಾಡ್ಕೋಬೋದು. ಇದರಲ್ಲಿ ಮೇಯ್ನು ಎಲ್ಲಿ ಬೈ ಮಾಡಬೇಕು ಎಲ್ಲಿ ಸೆಲ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ದುಡ್ಡು ಮಾಡ್ಬೋದು. ಎಂಟ್ರಿ ಕಾಸ್ಟು ಲೋ. ಇವಾಗ ನಾನು ಮ್ಯೂಚುವಲ್ ಫಂಡ್ಗೆ ಎಂಟ್ರಿ ಆಗ್ತೀನಿ ಅಂದರೆ 100 ರೂಪೀಸಿಂದನೂ ಮ್ಯೂಚುವಲ್ ಫಂಡ್ಗೆ ಹಾಕೊಂಡು ಹೋಗ್ಬೋದು. 100, 500, 1000 ಅಥವಾ ಯಾವುದೋ ಒಂದು ಸ್ಟಾಕ್ನ ಬೈ ಮಾಡಲಿಕ್ಕೆ ಒಂದು ಸ್ಟಾಕ್ನ ಇವಾಗ ಟಾಟಾ ಸ್ಟೀಲ್ದು ಒಂದು 200 ರೂಪೀಸ್ ಓಡ್ತಾ ಇದ್ರೆ 200 ರೂಪೀಸ್ ಇದ್ರೂ ನಾನು ಆ ಸ್ಟಾಕ್ನ ಬೈ ಮಾಡ್ಬೋದು. ಸೊ ಎಂಟ್ರಿ ಕಾಸ್ಟು ಕಡಿಮೆ ಇದೆ. ಅದೇ ರೀತಿ ಗೋಲ್ಡು, ಇದರದ್ದು ರಿಸ್ಕ್ ಅಂತ ಬಂದಾಗ ಮೀಡಿಯಮ್ ಇರುತ್ತೆ. ಕೆಲವೊಂದು ಸತಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋದಾಗ ಗೋಲ್ಡ್ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ, ಮಾರ್ಕೆಟ್ ಕೆಳಗಡೆ ಬಿದ್ದಾಗ ಗೋಲ್ಡ್ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದೊಂಥರ ನಮಗೆ ಎರಡಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋದು ನಮ್ಮದು ಪೋರ್ಟ್ಫೋಲಿಯೋ ಅಥವಾ ಅಮೌಂಟ್ ಏನಿದೆ ಅದನ್ನು ಎಡ್ಜ್ ಮಾಡೋ ಥರ ಅಮೌಂಟು ಸೇಫಾಗಿರುತ್ತೆ. ಯಾವ್ದು ಬಿದ್ದರೂ ನಮಗೆ ಇನ್ನೊಂದರಲ್ಲಿ ರಿಟರ್ನ್ಸ್ ಇದ್ದೇ ಇರುತ್ತೆ. ಸೊ ಅದೇ ರೀತಿ ಗೋಲ್ಡ್ ರಿಟರ್ನ್ಸ್ ನೋಡಿದ್ರೆ ಲಾಸ್ಟ್ 20 ಇಯರ್ಸಿಂದ 13 to 14% ರಿಟರ್ನ್ ಸಿಗಿದೆ. ಇನ್ನು ಲಿಕ್ವಿಡಿಟಿ ವಿಷಯಕ್ಕೆ ಬಂದರೆ ನಮ್ಮ ಹತ್ರ ಡಿಜಿಟಲ್ ಗೋಲ್ಡ್ ETF ಈ ಥರದ್ದು ಇದ್ರೆ ಬ್ರೋಕರ್ ಆ್ಯಪಲ್ಲಿ ಸೇಮ್ ಸ್ಟಾಕ್ ಥರನೇ ಇಮಿಡಿಯೇಟ್ ಬೈ ಆ್ಯಂಡ್ ಸೇಲ್ ಮಾಡ್ಬೋದು. ಫಿಸಿಕಲಿ ಬಂದರೆ ಮೀಡಿಯಮ್ ಇರುತ್ತೆ. ಸೊ ಅದೇ ರೀತಿ ಸಿಲ್ವರು ರಿಸ್ಕ್ ಅಂತ ಬಂದರೆ ಮೀಡಿಯಮು ಲಾಸ್ಟ್ 20 ಇಯರ್ಸಿಂದ 9% ರಿಟರ್ನ್ ಕೊಟ್ಟಿದೆ. ಇನ್ನು ಲಿಕ್ವಿಡಿಟಿ ಅಂತ ಬಂದರೆ ಮೀಡಿಯಮು ಸೇಮ್ ಇದು. ಒಂದು ETF ಒಂದು ಸಿಲ್ವರ್ ETF ತೊಗೊಳ್ಳಿಕ್ಕೆ ನಮಗೆ 200 ರೂಪೀಸ್ ಇಟ್ಸೇನು. ಇದೇ ರೀತಿ ಬಾಂಡ್ಸು, ಇದು ಗೌರ್ಮೆಂಟ್ದು. ರಿಸ್ಕ್ ಅನ್ನೋದೇನು ಇರಲ್ಲ ನಮಗೆ, ಗೌರ್ಮೆಂಟ್ ಕಡೆಯಿಂದ ನಮಗೆ ಇಯರ್ಲಿ 7% ಬರುತ್ತೆ. ನೆಕ್ಸ್ಟು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಇಲ್ಲಿ ಪವರ್ಫುಲ್ ಆಗುತ್ತೆ ಅಂತ ನೋಡೋದಾದ್ರೆ, ಯಾವುದೇ ಒಂದು ಚೆನ್ನಾಗಿರೋ ಕಂಪ್ನಿಗಳಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ಓನರ್ಶಿಪ್ಪಲ್ಲಿ ನಮಗೂ ಒಂದಷ್ಟು ಪಾಲ್ ಅಂತ ಸಿಗುತ್ತೆ. ಆ ಕಂಪ್ನಿ ಸೇಲ್ಸ್ ಎಲ್ಲ ಚೆನ್ನಾಗಾದಾಗ ಕಂಪ್ನಿ ಶೇರ್ಸ್ಗಳನ್ನ ಬೆಲೆನೂ ಜಾಸ್ತಿ ಆಗುತ್ತೆ. ಅದೇ ರೀತಿ ನಮಗೆ ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಶೇರ್ಸ್ಗಳು ಅದ್ರದ್ದು ಬೆಲೆನೂ ಜಾಸ್ತಿ ಆಗುತ್ತೆ. ಸೊ ನಮ್ಗೆ ಅಲ್ಲಿ ಪ್ರಾಫಿಟ್ ಸಿಗುತ್ತೆ. ಸೊ ಅದೇ ರೀತಿ ನಾವು ಆ ಸ್ಟಾಕ್ಸ್ಗಳನ್ನ ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡಿದಾಗ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗುತ್ತೆ. ಇಲ್ಲಿ ಬೀಟಿಂಗ್ ಇನ್ಫ್ಲೇಷನ್ ಇವಾಗ ಕರೆಂಟ್ 2025 ಇಲ್ಲಿ ನೋಡಿದ್ರೆ ನಮ್ದು 6 to 7% ಇದೆ. ಇವಾಗ ನನ್ನ ಹತ್ರ 1 lakh ಇದೆ ಅಂದರೆ ಅದನ್ನ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೆ ನಮಗೆ ಸಿಗೋದು 3%. ಅಂದರೆ 1 lakh 1 year ಆದಮೇಲೆ 1,03,000 ಆಗುತ್ತೆ. ಬಟ್ ಇನ್ಫ್ಲೇಷನ್ ಇರೋದು 6 to 7%. ಅಂದರೆ ನನಗೆ ಬೇಕಾಗಿರೋದು ಒಂದು ವರ್ಷಕ್ಕೆ ಆ ಅಮೌಂಟು 1,07,000. ಸೊ ಇಲ್ಲಿ ನಮ್ಮ ಹತ್ರ ಇರೋ ಅಮೌಂಟು ಅಟ್ಲೀಸ್ಟು ಇನ್ಫ್ಲೇಷನ್ ಬಿಟ್ನಾದರೂ ಮ್ಯಾಚ್ ಮಾಡಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು. ಸೊ ಅದು ನಾವು ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅಥವಾ ಮ್ಯೂಚುವಲ್ ಫಂಡ್ ಹಾಕೋದ್ರಿಂದ ಈ ಇನ್ಫ್ಲೇಷನ್ನ ಈಸಿಯಾಗಿ ಬೀಟ್ ಮಾಡ್ಬೋದು. ಅದೇ ರೀತಿ ಹೈ ಲಿಕ್ವಿಡಿಟಿ ಆ್ಯಂಡ್ ಡೈವರ್ಸಿಫಿಕೇಶನ್. ಅಂದರೆ ನಮಗೆ ಯಾವುದೇ ಒಂದು ಸ್ಟಾಕ್ಸ್ಗಳನ್ನ ಈಸಿಯಾಗಿ ಬೈ ಮಾಡ್ಬೋದು, ಈಸಿಯಾಗಿ ಸೆಲ್ ಮಾಡ್ಬೋದು. ಅಕಸ್ಮಾತ್ ರಿಸ್ಕ್ ಜಾಸ್ತಿ ಇದೆ ಅಂತ ಅನ್ಸಿದ್ರು ನಾವು ನೀಟಾಗಿ ಡೈವರ್ಸಿಫೈ ಮಾಡ್ಕೋಬೋದು. ಸೆಕ್ಟರ್ ವೈಸು, ಸ್ಟಾಕ್ ವೈಸು ಎಲ್ಲ ಅದನ್ನು ಫ್ಯೂಚರ್ ವೀಡಿಯೋಸ್ಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ ಇನ್ನು. ಅದೇ ರೀತಿ ಲಾಂಗ್ ಟರ್ಮಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡ್ಬೋದು. ಸೊ ಇಲ್ಲಿ ಲಾಂಗ್ ಟರ್ಮಲ್ಲಿ ವೆಲ್ತ್ ಕ್ರಿಯೇಷನ್ ಅಂದರೆ ನಾವು ಯಾವುದೇ ಒಂದು ಒಳ್ಳೆ ಕಂಪ್ನಿಗೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಕಂಪ್ನಿದು ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಾದ್ರೆ, ಎಕ್ಸಾಂಪಲ್ ಇನ್ಫೋಸಿಸ್ನ ತಗೊಳ್ಳೋಣ. ನಾವು 10,000 ರೂಪೀಸ್ನ 2000ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತಿನ ವ್ಯಾಲ್ಯೂ 96 lakhs ರೂಪೀಸ್ ಆಗಿರ್ತಾ ಇತ್ತು. ಅಂದರೆ ಈ 25 ಇಯರ್ಸಲ್ಲಿ ನಮ್ಮ 10K 96 lakhs ಗ್ರೋತ್ ಆಗಿರ್ತಾ ಇತ್ತು. ಇದು ಇಂಡಿವಿಜುವಲ್ ಸ್ಟಾಕ್ಸ್ಗಳಿಗಿರೋ ಪವರ್. ಅಂದರೆ ಈ ಇನ್ವೆಸ್ಟ್ಮೆಂಟ್ ಜರ್ನಿನ ನೋಡೋದಾದರೆ ನಮ್ಗೆ ಇಲ್ಲಿ ಇಂಡಿವಿಜುವಲ್ ಸ್ಟಾಕ್ಸ್ಗಳ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದಾಗ ಸ್ಟಾಕ್ಸ್ಗಳು ಸ್ಪ್ಲಿಟ್ ಆಗುತ್ತೆ, ಬೋನಸ್ ಶೇರ್ಸ್ಗಳು ಸಿಗುತ್ತೆ, ರೆಗ್ಯುಲರ್ ಆಗಿ ಡಿವಿಡೆಂಡ್ಸ್ಗಳು ಸಿಗ್ತಾ ಹೋಗುತ್ತೆ. ಅದೇ ರೀತಿ ಪ್ರೈಸು ಲಾಂಗ್ ಟರ್ಮಲ್ಲಿ ಅಪ್ರಿಷಿಯೇಷನ್ ಆಗ್ತಾ ಇರುತ್ತೆ. ಅಂದರೆ ಲಾಂಗ್ ಟರ್ಮಲ್ಲಿ ಯಾವಾಗಲೂ ಪ್ರೈಸ್ ಹಿಂಗಿರುತ್ತೆ. ಸೊ ಅದೇ ರೀತಿ ಕೀ ಮೈಲ್ ಸ್ಟೋನ್ ಅಂತ ನೋಡಿದಾಗ ಇದುವರೆಗೂ 5 to 6 times ಸ್ಟಾಕ್ಸ್ಗಳು ಸ್ಪ್ಲಿಟ್ ಆಗಿದೆ, ಬೋನಸ್ ಶೇರ್ಸ್ಗಳು ಸಿಕ್ಕಿದೆ. ಇದ್ರ ಬಗ್ಗೆ ನೀವು ಇನ್ನೂ ಇನ್ಡೆಪ್ ನಾಲೆಡ್ಜ್ ಬೇಕಂದರೆ ನೀವು ಯಾವುದಾದ್ರೂ ಒಂದು ಗೂಗಲಲ್ಲೋ ಅಥವಾ ChatGPTಲೋ ರಿಸರ್ಚ್ ಮಾಡಿದಾಗ ಈ ಸ್ಟಾಕ್ಸ್ಗಳು ಬೋನಸ್ ಶೋ ಸ್ಪ್ಲಿಟ್ಟು ಎಲ್ಲ ಹೇಗಾಗುತ್ತೆ ಅಂತ ನಿಮ್ಗೆ ಇನ್ನೂ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಾವಿಲ್ಲಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋಣ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸ್ಟಾಕ್ ಸ್ಪ್ಲಿಟ್ ಅಂದರೆ ಇವಾಗ ಎಕ್ಸಾಂಪಲ್ ನಾನು 100 ಶೇರ್ಸ್ನ 2000ಅಲ್ಲಿ ತೊಗೊಂಡಿರ್ತೀನಿ. ಸೊ ಇದು ಇವಾಗ ನೆಕ್ಸ್ಟ್ 2004ಅಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿರುತ್ತೆ, ಅಂದರೆ 1:1. ಇವಾಗ 100 ಶೇರ್ಸ್ ಸ್ಟಾಕ್ ಸ್ಪ್ಲಿಟ್ ಅಂದರೆ 200 ಶೇರ್ಸ್ ಆಯಿತು. ಸೊ ಅಗೇನ್ ಇಲ್ಲಿ 2006ಅಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗಿದೆ. ಅಗೇನ್ ಸುಮ್ಮನೆ ಎಕ್ಸಾಂಪಲ್ 1:1 ಅಂತ ತೊಗೊಳ್ಳೋಣ. 200ಗೆ 200 ಟೋಟಲ್ 400 ಶೇರ್ಸ್ ಆಯಿತು. ಇವಾಗ ಅದೇ ರೀತಿ ಬೋನಸ್ ಶೇರ್ಸ್ಗಳು ಅಂತಲೂ ಸಿಗುತ್ತೆ. ಇವಾಗ ಪ್ರತಿ 2 ಶೇರ್ಸ್ಗೆ ಒಂದು, ಪ್ರತಿ 5 ಶೇರ್ಗೆ 1 ಶೇರ್ ಆ್ಯಡು, ಈ ರೀತಿ. ಸೊ ಈ ರೀತಿ ಶೇರ್ಸ್ಗಳು ನಮಗೆ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಸೊ ಇಲ್ಲಿ ಲಾಂಗ್ ಟರ್ಮಲ್ಲಿ ಪ್ರೈಸೂ ನಮಗೆ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ 10K ಅಷ್ಟೇ ಮಾಡಿರೋದು, ಬಟ್ ಇಲ್ಲಿ ಸ್ಟಾಕ್ಸ್ಗಳು ಸ್ಪ್ಲಿಟ್ ಆದಾಗ, ಬೋನಸ್ ಶೇರ್ಸ್ಗಳು ಕೊಟ್ಟಾಗ ನಮಗೆ ಇಲ್ಲಿ ಶೇರ್ನ ಪ್ರೈಸ್ಗಳು ಶೇರ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಇದರಲ್ಲಿ ನಮ್ಗೆ ಯಾವಾಗೆಲ್ಲ ಪ್ರೈಸ್ ಜಾಸ್ತಿ ಆಗುತ್ತೆ ಅವಾಗ ನಮ್ಮ ಪ್ರಾಫಿಟ್ನ ಗ್ರೋತು ಇನ್ಕ್ರೀಸ್ ಆಗುತ್ತೆ. ಸೊ ಅದೇ ರೀತಿ ಕಂಪ್ನಿ ಯಾವಾಗೆಲ್ಲ ಪ್ರಾಫಿಟ್ ಮಾಡುತ್ತೆ ಅವಾಗ ನಮಗೆ ಡಿವಿಡೆಂಡ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ಪ್ರತಿ 1 ಶೇರ್ಸ್ಗೆ 2 ರೂಪೀಸು, 1 ರೂಪೀಸು, 5 ರೂಪೀಸು. ಇವಾಗ ಲಾಂಗ್ ಟರ್ಮಲ್ಲಿ ನಮ್ಮ ಹತ್ರ ಸ್ಟಾಕ್ಸ್ಗಳು ಸ್ಪ್ಲಿಟ್ಟು, ಬೋನಸ್ ಶೇರ್ಸು ಈ ರೀತಿ ಎಲ್ಲ ನಮಗೆ ಒಂದು 10,000 ಶೇರ್ಸ್ ಇದ್ರೂ ₹1 ಡಿವಿಡೆಂಡ್ನ ಕೊಟ್ಟರು ಅವರು 10,000 ರೂಪೀಸ್ ಸುಮ್ಮನೆ ಬರುತ್ತೆ. ಇದು ಜಸ್ಟ್ ಡಿವಿಡೆಂಟ್ ಅಷ್ಟೇ. ಆ ರೀತಿ 2 ರೂಪೀಸ್ ಮಾಡಿದ್ರೂ ನಮಗೆ
20,000 rupees ಆಗುತ್ತೆ. ಒಂದು 10 rupees ಮಾಡಿದ್ರೆ 1 lakh ಆಯಿತು. ಅಂದರೆ ಇದು ಜಸ್ಟ್ ಡಿವಿಡೆಂಡ್ಸ್ 1 lakh 2 lakhs ಈ ರೀತಿ ಬರ್ತಾ ಇರುತ್ತೆ. ಇನ್ನು ಶೇರ್ನ ಪ್ರೈಸು, ಶೇರ್ ವ್ಯಾಲ್ಯೂ ಅದೆಲ್ಲ ಕಂಪೇರ್ ಮಾಡಿದ್ರೆ ವೆಲ್ತ್ ಕ್ರಿಯೇಷನ್ ಮಾಡ್ಬೋದು. ಇದು ಇಂಡಿವಿಜುವಲ್ ಸ್ಟಾಕ್ಗಿರೋ ಪವರ್. ಇನ್ನು ಸ್ಟಾಕ್ ಮಾರ್ಕೆಟ್ನ ಲಾಸ್ಟ್ 20 years ಇದ್ದು ಪರ್ಫಾರ್ಮೆನ್ಸ್ ಅಂತ ನೋಡೋದಾದ್ರೆ ನಿಫ್ಟಿ 50 20 years CAGR 11.89 ಅಂದರೆ ಆಲ್ಮೋಸ್ಟ್ 11 to 12% ನಮಗೆ ಕನ್ಸಿಸ್ಟೆಂಟ್ ಆಗಿ ಕೊಟ್ಟಿದೆ. ಇವಾಗ ಎಕ್ಸಾಂಪಲ್ ಇಂಡೆಕ್ಸ್ಗೆ 1 lakh ಹಾಕಿದ್ರೆ ಇವತ್ತಿನ ವ್ಯಾಲ್ಯೂ 8.8 lakhs. ಅದೇ ರೀತಿ ಇಂಡಿವಿಜುವಲ್ ಸ್ಟಾಕ್ ಹಾಕಿದ್ರೆ ಅದ್ರ ಪೊಟೆನ್ಷಿಯಲ್ ಏನಿತ್ತು ಅಂತ ನೀವು ಪ್ರಿವಿಯಸ್ ಸ್ಲೈಡ್ ಅಲ್ಲಿ ಅರ್ಥ ಮಾಡ್ಕೊಂಡು. ಸೊ ಸ್ಟಾಕ್ ಮಾರ್ಕೆಟ್ ಜೊತೆ ಬೇರೆ ಇನ್ಸ್ಟ್ರೂಮೆಂಟಲ್ ನ ಕಂಪ್ಯಾರಿಸನ್ ಅಂತ ಮಾಡಿದಾಗ ನಿಫ್ಟಿ 50 ನಮಗೆ ಹೈಯೆಸ್ಟ್ ರಿಟರ್ನ್ ಕೊಟ್ಟಿದೆ. FD ನಮಗೆ ಜಸ್ಟ್ 6%, EPF 8%, ಸೇವಿಂಗ್ಸ್ ಅಕೌಂಟ್ 3.5%. ಸೊ ಇಲ್ಲಿ ಕಂಪ್ಯಾರಿಸನ್ ಪ್ರಕಾರ ನಿಫ್ಟಿ 50 ನಮಗೆ ಇಲ್ಲಿ ಹೈಯೆಸ್ಟ್ ರಿಟರ್ನ್ ಕೊಟ್ಟಿದೆ. ಅದು ನಮಗೆ ವಿತ್ ಪ್ರೂಫ್ NSE ಹಿಸ್ಟಾರಿಕಲ್ ಡೇಟಾ ಪ್ರಕಾರ ಇಲ್ಲಿ ನೋಡ್ತಾ ಇದೀವಿ. ಲಾಂಗ್ ಟರ್ಮ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಮಿನಿಮಮ್ 10% ಮೇಲೆನೆ ರಿಟರ್ನ್ಸ್ ಕೊಟ್ಟಿದೆ. ನೆಕ್ಸ್ಟ್ ಹೌ ಟು ಲಿವರೇಜ್ ಸ್ಟಾಕ್ ಮಾರ್ಕೆಟ್ ಪವರ್. ಅಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ ನ ಬೆನಿಫಿಟ್ಸ್ ನ ತಗೊಳ್ಳಿಕ್ಕೆ ಏನ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ಅರ್ಲಿ. ಅಂದ್ರೆ ನಮ್ಗೆ ಎಷ್ಟು ಬೇಗ ಆಗುತ್ತೆ ಅದ್ರ ಬಗ್ಗೆ ಎಜುಕೇಶನ್ ನ ತಗೋಬೇಕು, ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಬೇಕು. ಅಟ್ಲೀಸ್ಟ್ ಮಿನಿಮಮ್ ಮ್ಯೂಚುವಲ್ ಫಂಡ್ ಇಂದ ಆದ್ರೂ ನಮ್ಮ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಬೇಕು. ಫ್ಯೂಚರ್ ಅಲ್ಲಿ ಫೈನಾನ್ಷಿಯಲಿ ಚೆನ್ನಾಗಿರ್ಬೇಕು ಅಂದ್ರೆ. ಸೊ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ SIP ಹ್ಯಾಬಿಟ್ ನ ಮಾಡ್ಕೋಬೇಕು. ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಮಿನಿಮಮ್ ನಾವು 100 rupees ಇಂದಾನು ಇನ್ವೆಸ್ಟ್ಮೆಂಟ್ ಮಾಡಬಹುದು. 100, 500, 1000, 100, 500 ಅಂದ್ರೆ ಇಲ್ಲಿ ನಮ್ಮ ಶಕ್ತಿ ಎಷ್ಟಿರುತ್ತೆ ಅಷ್ಟು ಮಿನಿಮಮ್ ಅಮೌಂಟ್ ಇಂದ ನಾವು ಫೈನಾನ್ಷಿಯಲ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಕ್ವಿಕ್ ರಿಟರ್ನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ಲಾಂಗ್ ಟರ್ಮ್ ಆಗಿರ್ಬೇಕು. ಅದೇ ರೀತಿ ಮ್ಯೂಚುವಲ್ ಫಂಡ್ ಅಂತ ಅಂದ್ರೂ ಅದು ಕಾಂಪೌಂಡಿಂಗ್. ಈ ಕಾಂಪೌಂಡಿಂಗ್ ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆದಾಗ ಲಾಂಗ್ ಟರ್ಮ್ ನ ಪೊಟೆನ್ಷಿಯಲ್ ನಿಮ್ಗೆ ಅರ್ಥ ಆಗುತ್ತೆ. ಮಾರ್ಕೆಟ್ಗೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ಲಾಂಗ್ ಟರ್ಮ್ ಅಲ್ಲಿ ಇರಬೇಕು. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮಗೆ ರಿಸ್ಕ್ ಫ್ಯಾಕ್ಟರ್ ಇರೋದ್ರಿಂದ ಡೈವರ್ಸಿಫೈ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಇಲ್ಲಿ ನಮಗೆ ಗೋಲ್ಡ್ ಆಲ್ರೆಡಿ 10+ ರಿಟರ್ನ್ಸ್ ನ ಕೊಡ್ತಾ ಇರೋದ್ರಿಂದ ಅಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅದೇ ರೀತಿ ರಿಯಲ್ ಎಸ್ಟೇಟ್ ಅನ್ನು 10%+ ಕೊಡ್ತಾ ಇರೋದ್ರಿಂದ ಅಲ್ಲೊಂದು. ಅದ್ರ ಜೊತೆ ನಾವು ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಡಿವಿಜುವಲ್ ಸೆಕ್ಟರ್ಸ್ ವೈಸ್ ಅಲ್ಲೂ ಸ್ಟಾಕ್ಸ್ ಗಳನ್ನ ತಗೋಬೇಕಾಗುತ್ತೆ. ಇವಾಗ ನಮಗೆ IT ಸೆಕ್ಟರ್, ಫಿನಾನ್ಸ್ ಸೆಕ್ಟರ್, ಅದೇ ರೀತಿ ಪವರ್ ಸೆಕ್ಟರ್, ಈ ರೀತಿ ಬೇರೆ ಬೇರೆ ಸೆಕ್ಟರ್ಸ್ ಗಳಿರುತ್ತೆ. ಇವಾಗ IT ಸೆಕ್ಟರ್ ಇಂದಾನೆ ಎಲ್ಲಾ ಸ್ಟಾಕ್ಸ್ ಗಳನ್ನ ಬೈ ಮಾಡೋದಕ್ಕಿಂತ IT ಸೆಕ್ಟರ್ ಅಲ್ಲಿ ಒಂದು ಸ್ಟಾಕು, ಫಿನಾನ್ಸ್ ಸೆಕ್ಟರ್ ಅಲ್ಲಿ ಒಂದು ಸ್ಟಾಕು, ಪವರ್ ಸೆಕ್ಟರ್ ಅಲ್ಲಿ ಒಂದು ಸ್ಟಾಕು, ಸ್ಟೀಲ್ಸ್ ಸೆಕ್ಟರ್ ಅಲ್ಲಿ ಒಂದು ಸ್ಟಾಕು, ಈ ರೀತಿ ನಾವು ನಮ್ಮ ಸ್ಟಾಕ್ಸ್ ಗಳನ್ನ ಪೋರ್ಟ್ಫೋಲಿಯೋಗಳನ್ನ ಡೈವರ್ಸಿಫೈ ಮಾಡ್ಕೋಬಹುದು. ಸೊ ಇನ್ನು ರಿಯಲ್ ಎಸ್ಟೇಟ್ ಡೇಟಾ ಪ್ರಕಾರ ನಮಗೆ ಇಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಮಿನಿಮಮ್ 10 to 12% ಮಾರ್ಕೆಟ್ ಕೊಡ್ತಾ ಬಂದಿದೆ. ಸೊ ಇಲ್ಲಿ ಭಯ ಬೀಳೋ ಅಗತ್ಯ ಇಲ್ಲ. ಹಿಸ್ಟ್ರಿ ನೋಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಕ್ವಿಕ್ಕಾಗಿ ಒಂದು ರಿಮೆಂಬರ್ನ ಮಾಡ್ಕೊಳ್ಳೋಣ. ಟೇಕ್ಅವೇಸ್ ಈ ವಿಡಿಯೋಯಿಂದ ಏನೇನಿದೆ ಅಂತ ನೋಡಿದ್ರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಲಾಂಗ್ ಟರ್ಮ್ ಅಲ್ಲಿ ಯಾವಾಗಲೂ ಹೈಯೇ ಇರುತ್ತೆ. ಇನ್ನು ನಿಫ್ಟಿ 50 ಲಾಸ್ಟ್ 20 years ಪ್ರಕಾರ ಮಿನಿಮಮ್ 10%+ ರಿಟರ್ನ್ಸ್ ಕೊಟ್ಟಿದೆ. ನೆಕ್ಸ್ಟ್ ಸ್ಟಾಕ್ ಇನ್ವೆಸ್ಟಿಂಗ್ ಬಿಲ್ಡ್ಸ್ ವೆಲ್ತ್ ವಿತ್ ಪೇಷನ್ಸ್ ಅಂಡ್ ಡಿಸಿಪ್ಲಿನ್. ನಾವು ಒಂದು ಒಳ್ಳೆ ಗುಡ್ ಸ್ಟಾಕ್ ಇಂದ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಆ ಪರ್ಟಿಕ್ಯುಲರ್ ಸ್ಟಾಕ್ಸ್ ನ ಪೊಟೆನ್ಷಿಯಲ್ ನ ಇನ್ಫೋಸಿಸ್ ಎಕ್ಸಾಂಪಲ್ಸ್ ಮೂಲಕ ಅರ್ಥ ಮಾಡ್ಕೊಂಡ್ವಿ. ಸೊ ನಿಮ್ದು ಇಲ್ಲಿ ಫೈನಾನ್ಷಿಯಲ್ ಗ್ರೋತ್ ಏನೇ ಇರಲಿ, ಇದ್ರ ಜೊತೆ ನಿಮ್ಮ ಹತ್ರ ಲಿಕ್ವಿಡ್ ಅಮೌಂಟ್ ಅಂತ ಒಂದಷ್ಟು ಇಟ್ಕೊಳ್ಳೋದಾಗ್ಲಿ, ಇನ್ಶೂರೆನ್ಸ್ ಅನ್ನೋದು ಒಂದಷ್ಟು ಇಟ್ಕೊಳ್ಳೋದಾಗ್ಲಿ, ಇದ್ರ ಜೊತೆ ವೆಲ್ತ್ನ ಕ್ರಿಯೇಟ್ ಮಾಡಲಿಕ್ಕೆ, ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರೋಕ್ಕೆ ಬೇಸಿಕಲಿ ನಾವು ಇನ್ಫ್ಲೇಷನ್ ಅಂತ ಏನಿದೆ 6 to 7%, ಇದಕ್ಕಿಂತ ಚೆನ್ನಾಗಿ ಗ್ರೋತ್ ಕೊಡೋ ಕಡೆ ಡೈವರ್ಸಿಫಿಕೇಶನ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಈ ರೀತಿ ನಮ್ಮ ಫೈನಾನ್ಷಿಯಲ್ ಪ್ಲಾನ್ಗಳನ್ನ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ಸ್ಟಾಕ್ ಮಾರ್ಕೆಟ್ಗೆ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಂಡಿವಿಜುವಲ್ ಸ್ಟಾಕ್ನ ಪೊಟೆನ್ಷಿಯಲ್ ಏನಿದೆ ಅಂತ ಅರ್ಥ ಮಾಡಿಸೋ ಪ್ರಯತ್ನ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.